टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಇವರು ರಾಶಿ ತರಿದಷ್ಟೇ ಯಾರಿಗಾದ್ರೂ ತಿಪ್ಪಲ ಇದು ಕೊಟ್ಟನ್ನು ರಾಶಿ ಬರ್ತಿಲ್ಲ ಇಲ್ಲಿ ತಿಂಗಳಾದ್ರಿ ಕಲರ್ ಸರ್ ಕಲರ್ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಕೈ ಬಂದ ನಂತರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸುಲ್ತಾನ್ಪುರ ಮತ್ತು ಜಂಗಮರಟ್ಟಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಬೆಳೆದಂಥ ಭತ್ತಕ್ಕೆ ಅಕಾಲಿಕ ಮಳೆ ಬಂದು ಭಾಳಷ್ಟು ಭತ್ತಗಳು ನಷ್ಟ ಆಗಿತ್ತು. ಅದೇ ರೀತಿಯಾಗಿ ಭಾಳಷ್ಟು ಬಿರುಗಾಳಿಗೆ ಬಿದ್ದು ನಷ್ಟ ಆಗಿತ್ತು. ಇದರ ಮಧ್ಯದಲ್ಲಿ ಭತ್ತದ ಧಾರಣೆ ಇರಲಾರ್ದೇ ಇವತ್ತು ಭತ್ತ ಮಾರಾಟ ಆಗಲಾರ್ದಂಗೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಭತ್ತ ಭಾಳಷ್ಟು ನಿಂತ್ಕೊಂಡಿದೆ. ಇದರಂಗೆ ಲಕ್ಷಾಂತರ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ದರು. ಹಾಗಾಗಿ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡೋದ್ರ ಜೊತೆಗೆ ವೈಜ್ಞಾನಿಕ ಬೆಲೆನೀತಿಯನ್ನು ಕೊಟ್ಟು ಕಾಸಿ ರೈತರ ಮಾಲನ್ನು ಖರೀದಿ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ವ್ಯಾಪಾರಸ್ಥರು ಬರ್ತಾ ಇಲ್ಲ ಯಾರು, ಯಾಕಂದ್ರೆ ಮುಂದೆ ಧಾರಣೆ ಇಲ್ಲ ಅಂತೇಳಿ ಕಾಸಿ ಹೋದ ವರ್ಷ 2500 ಭತ್ತ ಮಾರಿತ್ತು, ಒಂದು 75 ಕೆಜಿ ಚೀಲಕ. ಈ ವರ್ಷ 1500 ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಯೋಗ್ಯವಾದ ದರವನ್ನು ನಿಗದಿಪಡಿಸಿ ಸರ್ಕಾರ ಪ್ರೋತ್ಸಾಹದ ಜೊತೆಗೆ ಖರೀದಿ ಕೇಂದ್ರ ತೆರೆದು ಭತ್ತ ಖರೀದಿ ಮಾಡಿ ಕಾಸಿ ರೈತರು ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಹೆಸರು ಶರಣಪ್ಪ ಮರಳಿ, ಜಿಲ್ಲಾಧ್ಯಕ್ಷರು, ರಾಜ್ಯ ರೈತ ಸಂಘ, ರಾಯಚೂರು. ಮಳೆ ಬಂದಿರೋದ್ರಿಂದ ಏನೇನು ಲಾಸ್ ಆಗೈತೆ ರೀ ನಿಮ್ಗೆ? ಆಣೆಕಲ್ ಮಳೆ ಒಂದು ಲಾಸ್, ನೆಲ್ಲ ಬಲ್ಡಾಗಿದ್ದು ಒಂದು ಲಾಸು, ಮತ್ತು ಎಕರೆಗೆ 15-20 ಬಂದವ, ರೇಟ್ ಒಂದು ಕಡಿಮೆ ಆಗೈತಿ, ಪೂರ್ತಿ ರೈತ ಲಾಸ್. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಪರಿಹಾರ ಕೊಡ್ಬೇಕಂತ ಹೇಳ್ತೀವಿ. ಪರಿಹಾರ ಕೊಡಬೇಕು, ಒಳ್ಳೆ ರೇಟ್ ಕೊಟ್ಟು ಖರೀದಿಸ್ಬೇಕು. ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ರಾಮಣ್ಣ. ಯಾವ ಊರು ನಿಮ್ಮದು? ಸುಲ್ತಾನ್ಪುರ ಜಂಗಮರಟ್ಟಿ. ಈಗ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ನಿನ್ನ ಆಣೆಕಲ್ ಮಳೆಗೆ? ಆಣೆಕಲ್ಲು ಬಂದು ಲಾಸ್ ಆಗ್ಯಾವ್ರಿ. ಆಮೇಲೆ ಮಳೆ ಬಂದು ರಾಶಿ ತೊಯ್ದು ಲಾಸ್ ಆಗ್ಯಾವ. ಬುಡಕ್ಕೆಲ್ಲ ಕೆಟ್ಟೋತಾವ. ಏನನ್ನೋದ್ರೆ ಇದಕ್ಕೆ ಗೌರ್ಮೆಂಟು ಪರಿಹಾರ ಕೊಡ್ಬೇಕಂತ ಒತ್ತಾಯನ ಮಾಡ್ತಾರೆ ಸರ್ಕಾರಕ್ಕೆ. ಒಂದು ಒಳ್ಳೆ ರೇಟ್ ಕೊಟ್ಟು ಖರೀದಿ ಮಾಡಬೇಕಂತ ನೀವು ಇಷ್ಟಪಡ್ತೀರಿ? ಖರೀದಿ ಮಾಡ್ಬೇಕು. ಇವೆಲ್ಲ ರಾಶಿಗಳು ಹಂಗೆ ಉಳ್ಕೊಂಡವ, ಊರಾಗ ಭಾಳ ಉಳ್ಕೊಂಡವ. ಸುಮ್ಮನೆ ಇಲ್ಲಷ್ಟು ಇಷ್ಟು ರಾಶಿಗಳು ಅದಾವ.